ಒಂದು ಕಡೆಗೆ ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತದೆ. ಬೆಂಗಳೂರನ್ನ ಮತ್ತೊಂದು ಮಾದರಿಯ ಬೆಂಗಳೂರನ್ನ ಮಾಡಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತದೆ. ಆದರೆ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಈಗ ರಾಜಕಾಲುವೆ ಒಂದು ಬಲಿಗೋಸ್ಕರ ಕಾಯ್ತಾ ಇದೆ. ಮಾರತ್ತಳ್ಳಿ ಸಮೀಪದ ರಾಜಕಾಲುವೆ ತುಂಬ ಡೇಂಜರ್ ಆದಂಥ ಪರಿಸ್ಥಿತಿಯಲ್ಲಿ ಕಂಡು ಬರ್ತಾ ಇದೆ. ಕುಂದಲಹಳ್ಳಿಯಿಂದ ಬಳಗೆರೆಗೆ ಸಂಪರ್ಕ ಕಲ್ಪಿಸುವಂಥ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಈ ರಾಜಕಾಲುವೆ ಇದೆ. ರಾಜಕಾಲುವೆಗೆ ಬ್ಯಾರಿಕೇಡ್ ಹಾಕದೆ ಅಧಿಕಾರಿಗಳು ಈಗ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ. ಅರ್ಧಕ್ಕೆ ನಿಂತ ಕಾಮಗಾರಿ ತಡೆಗೋಡೆ ನಿರ್ಮಾಣ ಮಾಡದೆ ಅಧಿಕಾರಿಗಳು ಹಾಗೇ ಬಿಟ್ಟಿದ್ದಾರೆ. ಹೀಗಾಗಿ ನೂರಾರು ಮಂದಿ ಸವಾರರು ಹೋಗ್ತಾ ಇರ್ತಾರೆ. ಅನುದಾನ ಇಲ್ಲ ಅಂತ ಕಾಮಗಾರಿಯನ್ನು ನಿಲ್ಲಿಸ್ತಾ ಇರುವಂಥ ಗುತ್ತಿಗೆದಾರ ಗುತ್ತಿಗೆದಾರ ಅಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ಪ್ರತಿನಿತ್ಯ ಇದೇ ರಸ್ತೆಯಲ್ಲಿ ಸಾವಿರಾರು ಮಂದಿ ಓಡಾಟವನ್ನು ಮಾಡ್ತಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈಗ ವಾಹನ ಸವಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ನಮಗೆ ಕಂಡುಬರ್ತಾ ಇರುವಂಥ ದೃಶ್ಯ. ಈಗ ನೋಡ್ತಾ ಇದ್ದೀರಾ ಯಾವ ರೀತಿ ಸಮಸ್ಯೆ ಕಾಣಿಸ್ತಾ ಇದೆ. ತಡೆಗೋಡೆ ಇಲ್ಲ, ಪ್ರತಿನಿತ್ಯ ನೂರಾರು ಮಂದಿ ಓಡಾಡ್ತಾ ಇರ್ತಾರೆ. ಪಕ್ಕದಲ್ಲೇ ಗಾಡಿಗಳ ಸಂಚಾರ ಕೂಡ ಆಗ್ತಾ ಇದೆ. ಆದರೂ ಕೂಡ ಯಾವುದೇ ಸೂಕ್ತ ಕ್ರಮಗಳನ್ನು ಕೈಗೊಂಡಿಲ್ಲ. ಆತ ಪಾಲಿಕೆ ಅನುದಾನ ಕೊಟ್ಟಿಲ್ಲ ಅಂತ ಗುತ್ತಿಗೆದಾರ ಕೂಡ ಕೆಲಸ ಮಾಡೋದನ್ನು ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾನೆ. ಹೀಗಾಗಿ ತಡೆಗೋಡೆನೇ ಇಲ್ಲ, ಜನ ಪಕ್ಕದಲ್ಲೇ ಓಡಾಡ್ತಾ ಇದ್ದಾರೆ. ಸಮಸ್ಯೆ ಕಾಣಿಸ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಕ್ಲೋಸ್ ಆಗಿ ವಾಹನಗಳು ಸಂಚಾರ ಆಗ್ತಾ ಇರತ್ತೆ ಅಂತ. ಪಕ್ಕದಲ್ಲೇ ಇದ್ದರೂ ಕೂಡ ಅಂದರೆ ವಾಹನಗಳಲ್ಲೇ ಪಕ್ಕದಲ್ಲೇ ಇದೆ. ರಸ್ತೆಯ ಅಂಚಿಗೆ ಬರ್ತಾ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ರಸ್ತೆ ಕುಸಿಯುವಂಥ ಸಾಧ್ಯತೆ ಕೂಡ ಇರುತ್ತೆ. ವಾಹನಗಳ ಓಡಾಟದ ಒತ್ತಡಕ್ಕೆ ಅಲ್ಲೇ ಕುಸಿದು ಬೀಳುವಂಥ ಸಾಧ್ಯತೆ ಕೂಡ ಇದೆ. ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಒಂದು ಕಡೆಗೆ ತಡೆಗೋಡೆ ಇಲ್ಲದೆ ಇರುವಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆನೇ ಈ ರೀತಿ ಕಷ್ಟಪಟ್ಟು ಜನ ಹೋಗ್ತಾ ಇದ್ದಾರೆ. ಇನ್ನು ರಾತ್ರಿ ಹೊತ್ತು ಇಷ್ಟು ಕಷ್ಟ ಆಗ್ಬೋದು, ಅದು ಕೂಡ ನಿಜಕ್ಕೂ ಆಶ್ಚರ್ಯ ಜೊತೆಗೆ ಚಿಂತಾಜನಕವಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಇದೆ ರಿಯಾಲಿಟಿ ಚೆಕ್ ನೋಡ್ಕೊಂಬೋಣ ಬನ್ನಿ. ಸಿಲಿಕಾನ್ ಸಿಟಿಯ ವಾಹನ ಸವಾರರಿಗೆ ರಸ್ತೆ ಗುಂಡಿಗಳು ಇಷ್ಟು ದಿನ ಕಂಟಕಾಗಿತ್ತು. ಇದೀಗ ರಾಜಕಾಲುವೆ ಕೂಡ ಸಿಲಿಕಾನ್ ಸಿಟಿಯ ವಾಹನ ಸವಾರರ ಜೀವವನ್ನು ತೆಗೆಯೋದಕ್ಕೆ ಸಿದ್ಧವಾಗಿ ನಿಂತಿರುವಂಥದ್ದು. ಯಾಕಂದ್ರೆ ಕುಂದಲಹಳ್ಳಿ ಮತ್ತು ಬಳ್ಳಗೆರೆಯ ಸಮೀಪದ ಒಂದು ರಸ್ತೆ ಏನಿದೆ ಅಂದ್ರೆ ಮಾರ್ತಳ್ಳಿಯಿಂದ ಕನೆಕ್ಟ್ ಆಗುವಂತ ಒಂದು ಮುಖ್ಯ ರಸ್ತೆಯಲ್ಲಿ ಇದೀಗ ವಾಹನ ಸವಾರರು ಜೀವವನ್ನ ಕೈಲಿಡ್ಕೊಂಡು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ನಾನು ಇಲ್ಲಿನ ಪರಿಸ್ಥಿತಿ ಏನಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ನೀವು ಗಮನಿಸ್ತಾ ಇರ್ಬೋದು, ಈ ಒಂದು ರಸ್ತೆ ಏನ್ ಕಾಣ್ತಾ ಇದೆ, ಈ ರಸ್ತೆ ಕುಸ್ತಿರ್ತಕ್ಕಂಥ ಜಾಗ ಏನ್ ಕಾಣ್ತಾ ಇದೆ ನಿಮ್ಗೆ, ಇದು ಪ್ರಮುಖವಾಗಿ ಆ ರಾಜಕಾಲುವೆಯ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ರಸ್ತೆ. ಈ ಒಂದು ರಸ್ತೆಯಲ್ಲೇ ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚಾರವನ್ನ ಮಾಡುತ್ತೆ. ಅದರ ಜೊತೆಯಲ್ಲಿ ಒಂದಷ್ಟು ಸ್ಕೂಲ್ ಬಸ್ಗಳು ಕೂಡ ಇದೇ ಮಾರ್ಗದಲ್ಲಿ ಸಂಚಾರವನ್ನು ಮಾಡುತ್ತೆ. ಆದ್ರೆ ಈ ಒಂದು ರಸ್ತೆಯನ್ನ ಗಮನಿಸಿದ್ರೆ ಇಲ್ಲಿ ಎಷ್ಟರ ಮಟ್ಟಿಗೆ ಒಂದು ಅಪಾಯ ಕಾದಿದ್ಕೊಳ್ತಿದೆ ಅನ್ನೋದು ನಿಮ್ಗೆ ಅರಿವಾಗುತ್ತೆ. ಯಾಕಂದ್ರೆ ಆ ಒಂದು ರಸ್ತೆ ಕಾಮಗಾರಿಯನ್ನ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ರಾಜಕಾಲುವೆ ಕಾಮಗಾರಿಯನ್ನ ಮಾಡುವ ಸಂದರ್ಭದಲ್ಲಿ ಅದನ್ನ ಕಾಮಗಾರಿಯನ್ನ ಅರ್ಧಕ್ಕೆ ನಿಲ್ಲಿಸ್ತಾರೆ. ಅದಾದ ಬಳಿಕ ಈ ಒಂದು ರಸ್ತೆಯ ಪಕ್ಕದಲ್ಲೇ ಇರತಕ್ಕಂಥ ಈ ಒಂದು ಹಾಳೆತ್ತರದ ಹಳ್ಳಕ್ಕೆ ಯಾವುದೇ ರೀತಿಯ ಒಂದು ಸೂಚನೆಯನ್ನ ಕೊಡದೆ ಹಾಗೆ ಬಿಟ್ಟಿರ್ತಕ್ಕಂಥದ್ದು. ಅಂದ್ರೆ ಒಂದು ಬ್ಯಾರಿಕೇಡ್ ಅನ್ನಾದ್ರೂ ಅಳವಡಿಸುವ ಮೂಲಕ ವಾಹನ ಸವಾರರಿಗೆ ಮುಂದೆ ಹಳ್ಳ ಇದೆ ಅನ್ನೋ ಸೂಚನೆಯನ್ನ ಕೊಡಬೇಕಾಗಿತ್ತು. ಆದ್ರೆ ಈ ಒಂದು ಮಾರ್ಗವನ್ನ ಗಮನಿಸಿದಾಗ ಯಾವುದೇ ರೀತಿಯ ಒಂದು ಸೂಚನೆ ಇಲ್ಲ. ಮತ್ತೆ ಇಲ್ಲಿ ಹಳ್ಳ ಇರ್ತಕ್ಕಂಥದ್ದು ವಾಹನ ಸವಾರರ ಗಮನಕ್ಕೂ ಕೂಡ ಬರ್ತಾ ಇಲ್ಲ. ಇದರಿಂದ ಸಾಕಷ್ಟು ವಾಹನ ಸವಾರರು ಸ್ಕಿಡ್ ಆಗಿ ಈ ಒಂದು ಹಳ್ಳಕ್ಕೆ ಬಿದ್ದು ಗಾಯಗೊಂಡಿರ್ತಕ್ಕಂಥ ಘಟನೆಗಳು ಕೂಡ ಇಲ್ಲಿ ನಡೆದಿರುವಂತದ್ದು. ಇನ್ನು ಪ್ರಮುಖವಾಗಿ ಈ ರಸ್ತೆಯಲ್ಲಿ ಸಾಕಷ್ಟು ವಾಹನಗಳು ಪ್ರತಿನಿತ್ಯ ಸಂಚಾರವನ್ನ ಮಾಡುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ವಾಹನ ಸವಾರರು ಕೂಡ ಒಂದು ಕನ್ಫ್ಯೂಷನ್ಗೆ ಒಳಗಾಗ್ತಾರೆ. ಅಂದ್ರೆ ರಸ್ತೆಯಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ಹಳ್ಳ ಇದೆ ಅನ್ನೋದು ತಿಳಿಯದೆ ಹಳ್ಳಕ್ಕೆ ಬೀಳುವಂತ ಸಂಭವಗಳು ಕೂಡ ಜಾಸ್ತಿ ಇದೆ. ಇನ್ನು ಹಳ್ಳ ಎಷ್ಟರ ಮಟ್ಟಿಗಿದೆ ಇಲ್ಲಿ ಅಂದ್ರೆ ಒಂದು ರಾಜಕಾಲುವೆ ಅಂದಾಗ ನೀವು ಗಮನಿಸಬಹುದು, ಆ ಒಂದು ಬಸ್ಸನ್ನ ಮುಳುಗಿಸುವಷ್ಟು ಆಳಕ್ಕೆ ಒಂದು ಹಳ್ಳ ಇರುವಂತದ್ದು. ಆದ್ರೂ ಕೂಡ ಇಲ್ಲಿ ಕಾಮಗಾರಿಯನ್ನು ನಡೆಸ್ತಕ್ಕಂಥ ಕಾಂಟ್ರಾಕ್ಟರ್ ಇರ್ಬೋದು ಅಥವಾ BBMP ಅಧಿಕಾರಿಗಳಿರ್ಬೋದು, ಆ ಜನರ ಒಂದು ಜೀವದ ಬಗ್ಗೆ ಯೋಚನೆ ಮಾಡದೆ ಹೋದ್ರ ಅನ್ನೋ ಪ್ರಶ್ನೆಯನ್ನ ಇಲ್ಲಿ ಓಡಾಡ್ತಕ್ಕಂಥ ವಾಹನ ಸವಾರರು ಕೇಳ್ತಾ ಇರುವಂತದ್ದು. ಯಾಕಂದ್ರೆ ಕಾಮಗಾರಿಯನ್ನ ನಿಲ್ಲಿಸಿ ಸುಮಾರು 6 ತಿಂಗಳು ಕಳೀತು. ಅನುದಾನ ಇಲ್ಲ ಅಂತ ಕಾಮಗಾರಿಯನ್ನ ಸ್ಟಾಪ್ ಮಾಡಿದ್ರು. ಆದ್ರೆ ಅದಾದ ಬಳಿಕ ಈ ಒಂದು ಕಾಮಗಾರಿ ನಡೀತಿದ್ದ ಜಾಗದಲ್ಲಿ ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳದೆ ಇರೋದು ಇದೀಗ ವಾಹನ ಸವಾರರಿಗೆ ಕಂಟಕವಾಗಿ ಪರಿಣಮಿಸ್ತಾ ಇದೆ. ಸದ್ಯ ಈ ಒಂದು ರಸ್ತೆಯಲ್ಲಿ ಓಡಾಡ್ತಕ್ಕಂಥ ವಾಹನ ಸವಾರರು ಕೂಡ ಈ ಒಂದು ರಾಜಕಾಲುವೆ ಇರ್ತಕ್ಕಂಥ ಜಾಗದಲ್ಲಿ ಅಟ್ಲೀಸ್ಟ್ ಒಂದು ಬ್ಯಾರಿಕೇಡ್ ಹಾಕುವ ಕೆಲಸವನ್ನಾದ್ರೂ ಮಾಡಬೇಕಾಗಿತ್ತು. ಇದರಿಂದ ನಮ್ಗೆ ಇಲ್ಲಿ ಹಳ್ಳ ಇದೆ ಅಂತ ಗೊತ್ತಾಗ್ತಾ ಇತ್ತು. ಆದ್ರೆ ಈಗ ಈ ರೀತಿ ಬಿಟ್ಟಿರ್ತಕ್ಕಂಥದ್ದು ಅಪಾಯವನ್ನ ತಂದೊಡ್ತಾ ಇದೆ ಅಂತ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸದ್ಯ
ಪಾಲಿಕೆ ಅಧಿಕಾರಿಗಳು ಮತ್ತೆ ಈ ಒಂದು ಜಾಗದಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿರ್ತಕ್ಕಂಥ ಆ ಗುತ್ತಿಗೆದಾರರು ಎಚ್ಚೆತ್ಕೊಂಡು ಈ ಒಂದು ರಸ್ತೆಯಲ್ಲಿ ಓಡಾಡ್ತಕ್ಕಂಥ ವಾಹನ ಸವಾರರ ಒಂದು ಜೀವಕ್ಕೆ ರಕ್ಷೆಯನ್ನ ಕೊಡ್ತಾರ, ಮತ್ತೆ ಈ ಒಂದು ಸ್ಥಳಕ್ಕೆ ಬ್ಯಾರಿಕೇಡ್ ಅನ್ನ ಇನ್ನಾದ್ರೂ ಅಳವಡಿಕೆ ಮಾಡಿ ವಾಹನ ಸವಾರರು ಇಲ್ಲಿ ಬೀಳ್ತಕ್ಕಂಥ ಸಂಭವಗಳನ್ನ ತಪ್ಪಿಸ್ತಾರ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು. ಇದು ಆ ಭಾಗದಲ್ಲಿ ಕಂಡುಬರ್ತಾ ಇರುವಂಥ ದೃಶ್ಯ ನಿಜಕ್ಕೂ ಕೂಡ ತುಂಬ ಆತಂಕಕಾರಿಯಾಗಿದೆ. ಅತ್ತ ಪಾಲಿಕೆ ಕೂಡ ಕೂಡಲೇ ಕ್ರಮ ಕೈಗೊಳ್ಳಬೇಕು, ಇಲ್ಲಾಂದರೆ ಖಂಡಿತವಾಗ್ಲೂ ಅಪಘಾತ ಆಘಾತ ತಪ್ಪಿದ್ದಲ್ಲ.